ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಈಗ ಆಲ್ರೆಡಿ 12 ಆಗ್ತಾ ಇದೆ, ಇವಾಗ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಅಂತಂದರೆ, ಈಗ ನನಗೆ ಒಬ್ಬರು ಶ್ರೀಮಂತ ಶಾಸ್ತ್ರ ಇದೆ. ಸೊ ಅಂದರೆ ಈ ಮನೇಲಿ ಫಸ್ಟ್ ಬಾಡಿಗೆ ಇದ್ರು ಅವರು ಇವಾಗ ಬೇರೆ ಕಡೆ ಹೋಗಿದ್ದಾರೆ. ಸೊ ಅವ್ರ ಸೊಸೆದು ಶ್ರೀಮಂತ ಶಾಸ್ತ್ರ ಇದೆ, 9 ತಿಂಗಳಾಗಿದೆ ಆ ಪಾಪುಗೆ. ಅವ್ರೀಗ ತವ್ರ ಮನೆ ಕಳಿಸ್ಕೊಡ್ತಿದ್ದಾರೆ. ಹಾಗಾಗಿ ನನಗೆ ಇನ್ವೈಟ್ ಮಾಡಿದರು. ಸೊ ಹೊರಟಿದ್ದೀನಿ. ನೆಕ್ಸ್ಟ್ ಅದು ಮುಗಿಸ್ಕೊಂಡು ಬಂದ ತಕ್ಷಣ 2 ಗಂಟೆಗೆಲ್ಲ ಇಲ್ಲೊಂದು ನವಗ್ರಹ ಪೂಜೆ ಇದೆ. ಸೊ ಅವರು 12ಕ್ಕೆ ಬಾ ಅಂತ ಹೇಳಿದರು. ಆಗಲ್ಲ ಆಂಟಿ, ಇನ್ನೊಂದು ಬೇರೆ ನನಗೆ ಹೇಳಿದ್ದಾರೆ ಆಂಟಿ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಹೊರಟಿದ್ದೀನಿ. ಸೊ ತುಂಬ ಚೆನ್ನಾಗಿ ವಿಡಿಯೋ ಇರುತ್ತೆ ಇವತ್ತೆಲ್ಲ, ಪೂಜೆದೆಲ್ಲ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾನಿವಾಗ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ಸುಮಾರು ಜನ ನೀವು ಸ್ಯಾರಿ ಬಗ್ಗೆ ಎನ್ಕ್ವೈರಿ ಮಾಡಿಬಿಡ್ತೀರಾ, ಎಲ್ಲಿ ತೊಗೊಂಡಿದ್ರಿ ಏನು ಅಂಥೇಳಿ. ಹಂಗಾಗಿ ಮಾಹಿತಿ ಕೊಟ್ಬಿಡ್ತೀನಿ. ಈ ಬ್ಯೂಟಿಫುಲ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ನಮ್ಮ ಶಾಪಲ್ಲಿ ತೊಗೊಂಡಿರುವಂಥದ್ದು. ನಮ್ಮದೇ ಶಾಪ್ ಇದೆ ಅಂತ ಬಹಳ ಜನಕ್ಕೆ ಗೊತ್ತು, ಆಯಿತಾ. ಗಂಡ ಬೇರುಂಡ ಡಿಸೈನ್ ಬಾರ್ಡ್ರ್ ಇದು. ಸೊ ಸ್ಲೀವ್ ಬಂದುಬಿಟ್ಟು ಈ ರೀತಿ ಗಂಡ ಬೇರುಂಡ ಡಿಸೈನ್ ಬಾರ್ಡ್ರನ್ನ ಸ್ಲೀವ್ ಹಾಕ್ಕೊಂಡು ಓಲ್ಡ್ ಬಫ್ ಸ್ಲೀವ್ನ ಇಟ್ಕೊಂಡು ಹೈ ನೆಕ್ ಡಿಸೈನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನೋಡಿ, ಈ ರೀತಿ ಬರುತ್ತೆ ಐ ನೆಕ್ ಡಿಸೈನು. ಸೊ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಲೆಂತಿಯಾಗಿ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದನ್ನು ನಾನು ಯುಗಾದಿಲಿ ಹಾಕ್ಕೊಂಡಿದ್ದೆ, ಅಂದರೆ ಯುಗಾದಿ ಹೋಯ್ತಲ್ಲ ಅವಾಗ ಹಾಕ್ಕೊಂಡಿದ್ದೆ. ಅದಾದಮೇಲೆ ಈಗಲೇ ಹಾಕ್ಕೊಂಡಿರೋದು ಮತ್ತೆ. ಸೊ ಇನ್ನೇನು ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಇದನ್ನು ಆಲ್ರೆಡಿ ವಾಶ್ ಮಾಡಿದ್ದೀನಿ ನಾನು. ಕೆಲವರು ಸೀರೆಗಳು ವಾಶ್ ಮಾಡಬಾರ್ದು, ಕಲರ್ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ವಾಶ್ ಮಾಡಿದ್ದೀನಿ. ಸೆರಗು ಕೂಡ ಈ ರೀತಿ ಗೋಲ್ಡನ್ ಬಾರ್ಡರ್ ಬರುತ್ತೆ. ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಈ ರೀತಿ ಐನಕ್ಕೆ ಇಟ್ಕೊಂಡು ಬ್ಯಾಕು ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಕ್ಲೋಸ್ ಇದೆ ಆ್ಯಕ್ಚುಲಿ. ತುಂಬ ಇಷ್ಟ ಆಯಿತು ನನಗೆ. ಈ ರೀತಿ ಬ್ಲೌಸ್ ಸ್ಟಿಚಿಂಗು ನಮ್ಮ ಅಂಗಡೀಲಿ ಒಂದು 100 ಜನ ಮೇಲ್ ಮಾಡಿಸಿದ್ದಾರೆ ನನ್ನ ಹತ್ರ. ಏಕೆಂದರೆ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಾಪುರ ಬಸ್ ಸ್ಟ್ಯಾಂಡಲ್ಲೇ ಇದೆ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದರಲ್ಲಿ ನಂಬರ್ನ ಹಾಕಿರ್ತೀನಿ ನಾನು ಬಯೋದಲ್ಲಿ. ಅದರಲ್ಲಿ ನೀವು ಬಯೋದಲ್ಲಿ ನಂಬರ್ ಸಿಗುತ್ತೆ, ಖಂಡಿತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು. ಸೊ ನೆಕ್ಸ್ಟ್ ಈ ನೆಕ್ ಪೀಸ್ ಬಗ್ಗೆ ನಾನು ಹಾಕಿರೋ ಸೀರೆ ಅದ್ರ ಬಗ್ಗೆ ಡೀಟೇಲ್ನ ಕೊಟ್ಟೆ. ಈ ನೆಕ್ ಪೀಸು ನಾನು ಮಿಂತ್ರದಲ್ಲಿ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಡೈನಮ್ ಹಳ್ಳು ಬಂದಿದೆ ಇಲ್ಲಿ. ಸೊ ಇಲ್ಲಿ ಗೋಲ್ಡ್ ಫಿನಿಷಿಂಗಲ್ಲಿ ಮತ್ತು ಬ್ಲ್ಯಾಕ್ ಒಂದು ಫಲ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಗೋಲ್ಡ್ಗಿಂತ ಕಮ್ಮಿನೇ ಇಲ್ಲ ಇದು. ಅಷ್ಟು ಇಷ್ಟ ಆಯಿತು. ಜಸ್ಟ್ 181 ರೂಪಾಯಿ ನೆಕ್ ಪೀಸ್. ನಂಬಲ್ಲ ನೀವು ಯಾರು. ಮಿಂತ್ರದಲ್ಲಿ ತೊಗೊಂಡಿದ್ದೀನಿ. ಇದು ಲಿಂಕ್ ಏನಾದ್ರು ಬೇಕು ಅಂತಂದರೆ ನಿಮಗೆ ಖಂಡಿತ ಲಿಂಕ್ ಕೊಡ್ತೀನಿ. ಎಲ್ಲಿ ಸಿಗುತ್ತೆ ನಿಮಗೆ ಲಿಂಕು ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತೀನಲ್ವಾ, ಅಲ್ಲಿ ನೀವು ಇದನ್ನು ನೋಡಿದಾಗ, ನನ್ನ ಇನ್ಸ್ಟಾಗ್ರಾಮು ನೋಡಬೇಕಾದಾಗ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಈ ಲಿಂಕು ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಆವಾಗ ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ನೀವು ಇದನ್ನು ಹುಡುಕಬೇಕು ಅಂತಂದರೆ ಸಿಕ್ಕಲ್ಲ. ನಾವು ತುಂಬ ಸರ್ಚ್ ಮಾಡಿ ನಮ್ಗೆ ಇಷ್ಟ ಆಗಿರೋದನ್ನ ನಾವು ತರಿಸ್ಕೊಂಡಿರ್ತೀವಿ. ನಿಮಗೆ ಈಸಿಯಾಗಿ ಸಿಗಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಈ ವಿಡಿಯೋ ನೋಡಬೇಕಾದಾಗ ನಾನು ಅಲ್ಲಿ ಕೂಡ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಇದನ್ನ. ಅಲ್ಲಿ ನೀವು ವಿಡಿಯೋ ನೋಡಬೇಕಾದಾಗ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಲ್ಲಿ ಖಂಡಿತ ಇದು ಸಿಗುತ್ತೆ, ಆಯಿತಾ. ಸೊ ಇಷ್ಟು ಡೀಟೇಲು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಅಂತೂ. ಇನ್ನೇನು ಒಲೆ ಜುಮ್ಕೆ ನಾನು ಚಿನ್ನದೇ ಇಟ್ಕೊಂಡೆ, ಇಷ್ಟ ಆಯಿತು. ಸೊ ಇದಕ್ಕೆ ಯಾವುದು ಮ್ಯಾಚಿಂಗ್ ಇರಲಿಲ್ಲ. ಸೊ ಹಂಗಾಗಿ ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಈಗ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಮುಖಾಂತರ. ಸೊ ಇನ್ನೇನು ಇವಾಗ ನಾನು ಹೊರಡಬೇಕು, ಟೈಮ್ ಆಗಿತ್ತು ಆಲ್ರೆಡಿ. ಈಗ ಒಂದು ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಏಕೆಂದರೆ 2 ಕಡೆ ಹೋಗೋದ್ರಿಂದ ಬ್ಯಾಗ್ ತೊಗೊಂಡು ಹೋಗ್ಬೇಡ ಅಂಥೇಳಿ. ಇವರು ಅನ್ಸಿಯಮ್ಮರ ಮನೆಗೆ ಹೋಗಬೇಕು ಅಂತಂದರೆ ನಾನು ಆಟೋದಲ್ಲಿ ಹೋಗಬೇಕು. ನಮ್ಮ ಯಲ್ಲಾಪುರದಿಂದ 1 ಕಿಲೋಮೀಟ್ರಿಗಿಂತ ಒಂದು 3/4 ಕಿಲೋಮೀಟ್ರ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಹಂಗಾಗಿ ಈಗ ನಾನು ಮನೇನ ಬೀಗ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಸೊ ಇವತ್ತು ಒಂದಿಷ್ಟು ವಾಯ್ಸು ಡಲ್ಲಾಗಿ ಕೇಳಿಸುತ್ತೆ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಏಕೆ ಅಂತಂದರೆ ನೆಗಡಿ ಆಗಿಬಿಟ್ಟಿದೆ ನನಗೆ ಸಿಕ್ಕಾಬಟ್ಟೆ. ಗಂಟ್ಲಾಗೆಲ್ಲ ಉರಿ, ಕೆಮ್ಮು. ಊರಿಗೆ ಹೋಗಿದ್ದೆ ನಿನ್ನೆ. ಅಲ್ಲಿ ನಮ್ಮ ಅಣ್ಣರ ಮನೇಲಿ ಅವ್ರದ್ದು ಫಿಲ್ಟರ್ ನೀರು ಕುಡಿಯೋಲ್ಲ, ಬೋರ್ ನೀರೇ ಕುಡಿತಾರೆ. ಡೈರೆಕ್ಟಾಗಿ ಬೋರ್ ನೀರು ಬರ್ತದಲ್ವಾ, ಹೊಲ್ದಲ್ಲಿ ಬೋರ್ ಹಾಕ್ಸಿದಾರಲ್ಲ ಅದೇ ನೀರು ಕುಡಿತಾರೆ ಅವ್ರು ಹೊಲ್ದಲ್ಲಿರೋದು. ಸೊ ಹಂಗಾಗಿ ನೆಗಡಿ ಜಾಸ್ತಿ ಆಗ್ಬಿಟ್ಟಿದೆ. ಕೆಮ್ಮು ನೆಗಡಿಗಿಂತ ಗಂಟ್ಲೆಲ್ಲ ಜಾಸ್ತಿ ಕಡ್ತಾ, ಅದಕ್ಕೆ ಸ್ವಲ್ಪ ವಾಯ್ಸು ಮಾತಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಆದರೂ ಕೂಡ ಈ ವಿಡಿಯೋ ಆಲ್ರೆಡಿ ಮಾಡೀಗ 3-4 ಡೇಸ್ ಆಯಿತು. ಅದಕ್ಕೆ ಅಪ್ಲೋಡ್ ಮಾಡೋಣ, ನೆನ್ನೆ ಕೂಡ ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ.
ಇನ್ನು ನಾನು ನೋಡಿ ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ಇವಾಗ ಬಂದೆ. ಇದೆ ನೋಡಿ ಅವ್ರ ಮನೆ. ಆ ಯೆಲ್ಲೋ ಕಲರ್ ಬಾರ್ಡ್ರ್ ಕಾಣಿಸ್ತಿದೆಯಲ್ಲ, ಆ 4 ಫ್ಲೋರ್ ಮನೆ ಅದೇ ಆಗಿರುತ್ತೆ. ಅವ್ರ ಹೆಸರು ಅನ್ಸಿಯಮ್ಮ ಅಂತ. ಇಂದಿನ ವಿಡಿಯೋದಲ್ಲಿ ನಾನು ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ. ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಅವ್ರೊಂದು ಸಣ್ಣ ಪುಟ್ಟ ಫಂಕ್ಷನ್ ಆಗಲಿ ಅವ್ರ ಮನೇಲಿ ಏನೇ ಆಗಲಿ ಒಂದು ಕರಿತಾ ಇರ್ತೈತೆ ಅಂಗಡಿ ಹತ್ರ ಬಂದವಕ್ಕ. ಸೊ ಹಂಗಾಗಿ ಹೋದೆ ನಾನು. ಇನ್ನು ಇವಾಗ ನಾನು ಇಲ್ಲಿಗೆ 10 ರೂಪಾಯಿ ತೊಗೊಳ್ಳಿಲ್ಲ, ಆಟೋಕ್ಕೆ 20 ರೂಪಾಯಿ ಕೊಟ್ಬಿಟ್ಟು ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರಿಗೆ 20 ರೂಪಾಯಿ ಕೊಡಬೇಕು. ಮನೆ ಹತ್ರ ಬಿಡಿ ಇನ್ನೊಂದು 20 ಕೊಡ್ತೀನಿ ಅಂದರೆ ಇಲ್ಲ ಅಂತ ಅಂದರು. ಅಲ್ಲಿಂದ ಒಂಚೂರು ಮುಂದೆ ನಡ್ಕೊಂಡು ಹೋಗ್ಬೇಕಷ್ಟೆ. ನೋಡಿ ಇದೇ ಅವ್ರ ಬಿಲ್ಡಿಂಗು. ಈಗ ನಿಮಗೆ ಬಾಗಿಲು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ಒಳಗೆ ಹೋಗ್ತಾ ಇದ್ದೀನಿ ನಾನು. ಅವರು ಫಸ್ಟು ನಾನಿದ್ದೀನಲ್ಲ ಈಗ ಮನೆ, ಆ ಬಾಡಿಗೆ ಮನೇಲಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರ ದೇವರಾಗಿರುತ್ತೆ. ಸೊ ಅಂದರೆ ನಾನಿದ್ನಲ್ಲ ಬಾಡಿಗೆ ಮನೆ, ಇವಾಗ ಆ ಬಾಡಿಗೆ ಮನೇಲಿ ಫಸ್ಟ್ ಇವರಿದ್ದರು. ನಾನೀಗ ಫಸ್ಟ್ ಫ್ಲೋರಲ್ಲಿದ್ದೆ. ಆಮೇಲೆ ನಾನು ಇವ್ರ ಮನೆಗೆ ಡಬಲ್ ಬೆಡ್ರೂಮ್, ಇವಾಗ ನಾನು ಇದ್ದೀನಲ್ಲ ಆ ಮನೆಗೆ ನಾನಿದ್ದೀನಿ. ಇವರು ಸ್ವಂತ ಮನೆ ಕಟ್ಟಿಸ್ಕೊಂಡು ಇಲ್ಲಿಗೆ ಬಂದರು. ಸೊ ಒಳಗೆ ಹೋಗಿ ನೋಡಿದ್ರೆ ಆಲ್ರೆಡಿ ಆ ಹುಡುಗಿನ ಕುಂಡ್ರಿಸಿ ಎಲ್ಲ ಶಾಸ್ತ್ರ ಮುಗಿಸ್ಬಿಟ್ಟಿದ್ರು. ನೋಡಿ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದರು, ತಿಂಡಿ ತೀರ್ಥನೆಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿದರು. ನಾನು ಅಡುಗೆ ಮನೇನ ಒಂದು ಶೂಟ್ ಮಾಡಿಕೊಂಡೆ. ಸೊ ಹೊಸ್ದಾಗಿ ಕಟ್ಸಿದ್ರಲ್ವ, ನಾನು ಆಲ್ರೆಡಿ ಸತ್ಯನಾರಾಯಣ ಪೂಜೆಗೆ ಅವ್ರ ಗೃಹಪ್ರವೇಶಕ್ಕೆಲ್ಲ ಹೋಗಿದ್ದೀನಿ. ಅವ್ರ ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಹೋಗ್ತಾ ಇರ್ತೀನಿ. ಸುಮ್ಮನೆ ಒಂದೇ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಅವ್ರ ಹಾಲ್ ಇದು. ಅಡುಗೆ ಮನೆ ತುಂಬ ದೊಡ್ಡದಾಗಿ ಕಟ್ಸಿದ್ದಾರೆ. ಹಾಲ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ನಾನು ಹುಡುಗಿಗೆ ಅರಿಶಿನ ಕುಂಕುಮ ಕೊಡಬೇಕಕ್ಕ ಅಂತ ಅಂದಿದ್ದಕ್ಕೆ ಅವಕ್ಕ ಮತ್ತೆ ಇವಾಗ ಅವಳ ಕುಂಡಿಸ್ಬಿಟ್ಟು ಅರಿಶಿನ ಕುಂಕುಮನ ಕೊಡಬೇಕು. ಏಕೆ ಅಂತಂದರೆ ಈಗ ಹೋಗಿರೋದೇ ನಾವು ಅರಿಶಿನ ಕುಂಕುಮ ಕೊಡಬೇಕು ಅಂತ. ಸೊ ಹಂಗಾಗಿ ಅವ್ರು ಒಂಚೂರು ಬೇಗ ಬಾ ಅಂತಂದಿದ್ರೆ ನಾನು ಹೋಗ್ತಿದ್ದೆ. ಅವರು ಟೈಮಿಂಗ್ಸು ಒಂದು 10-11 ಗಂಟೆಗೆಲ್ಲ ಹೇಳಿದರು. ಸೊ ಹಂಗಾಗಿ ಈಗ ಹೋಗಿದ್ದಕ್ಕೆ ಅವ್ರು ಆಲ್ರೆಡಿ ಶಾಸ್ತ್ರ ಮುಗಿಸ್ಬಿಟ್ಟಿದ್ರು. ನಾನೀಗ ಅವಳಿಗೆ ಸಪ್ರೇಟಾಗಿ ಅರಿಶಿನ ಕುಂಕುಮ ಕೊಡೋಣ ಬಿಡಿ, ಇನ್ನೇನು ಮಾಡೋದಂತ ಅಲ್ಲೇ ಟೇಬಲ್ ಮೇಲೆ ಕುಂಡ್ರಿಸ್ಕೊಂಡು ಅರಿಶಿನ ಕುಂಕುಮನ ಕೊಟ್ಟೆ ನಾನು ಕೂಡ. ಒಂದು ಬೇಜಾರಾಗಿದ್ದು ಏನಂದರೆ ಬೇಗ ಹೋಗಿದ್ರೆ ಚೆನ್ನಾಗಿತ್ತು ಅಲ್ಲ ಅಂತ ಅನ್ನಿಸ್ತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಸೊ ನನಗೂ ಸ್ವಲ್ಪ ಟೈಮ್, ವಿಡಿಯೋ ಕೆಲಸ ಅದೆಲ್ಲ ಇರುತ್ತಲ್ವ, ಅದೆಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನು ಅದೆಲ್ಲ ಅರಿಶಿನ ಕುಂಕುಮ ಇಟ್ಟು ಅವಳು ಬಸ್ರಿ ಈಗ 9 ತಿಂಗಳು, ಅವಳು ಪ್ರೆಗ್ನೆಂಟ್ ಇದ್ದಾಳೆ. ಇವತ್ತು ತವ್ರ ಮನೆಗೆ ಹೋಗ್ತಾಳೆ ಹುಡುಗಿ. ಅಲ್ಲೇ ಹೆರಿಗೆ ಎಲ್ಲ ಅಲ್ಲೇ ಇರುತ್ತಲ್ವ. ಇದು 2ನೇ ಮಗುಗೆ ಆಲ್ರೆಡಿ ಸಖತ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ. ನಮ್ಮ ಮನೆ ಪೂಜೆಗೆ ಬಂದಿರೋದು, ಅವ್ರ ಮನೆಗೆ ಹೋಗಿರೋದೆಲ್ಲ. ಅವಳು ಮಲ್ಕೊಂಡಿದ್ಲು ನಾನು ಹೋದಾಗ. ಅದಾಯಿತು. ಅದಾದಮೇಲೆ ಅರಿಶಿನ ಕುಂಕುಮ ಕೊಟ್ಟಾದಮೇಲೆ ನಾನು ಅವ್ರ ಮನೆಯದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ ನೋಡಿ. ಅವ್ರ ಫ್ಯಾಮಿಲಿ ಎಲ್ಲ, ಅವರು 2 ಅಣ್ಣ ತಮ್ಮಗಳು, 2 ಹೆಂಡ್ತಿರು, ಅನ್ಸಿಯಮ್ಮಕ್ಕ ಮಧ್ಯದಲ್ಲಿ ಕೂತಿರೋರು. ಚೆನ್ನಾಗಿ ಕಟ್ಸ್ಕೊಂಡಿದ್ದಾರೆ ಮನೆ. ಮಾತ್ರ ತುಂಬ ಇಷ್ಟ ಆಯಿತು. ಸೊ ಇದು ಹೊಸ ಮನೆಯೇ, 1.5 ವರ್ಷ ಆಯ್ತಂತ ಅನಿಸುತ್ತೆ ಕಟ್ಟಿಸಿ. ನೋಡಿ ಇವರು ದೊಡ್ಡ ಮಗನ ಮಗ. ಈ ಕಡೆ ಇರೋಳು ಅವ್ರ ಮಗಳು ಇವಾಗ ನಾನು ಅರಿಶಿನ ಕುಂಕುಮ ಕೊಟ್ಟನಲ್ಲ ಅವ್ರ ಮಗಳು. ನೋಡಿ ನನಗೂ ಈಗ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ ಅವರು. ಎಲ್ಲೇ ಹೋದರೂ ನಮಗಿದೊಂದು ಭಾಗ್ಯ ಅಂತಲೇ ಹೇಳ್ಬೋದು. ಅರಿಶಿನ ಕುಂಕುಮ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಸೌಭಾಗ್ಯ. ಸೊ ನಾನು ಕೂಡ ಅರಿಶಿನ ಕುಂಕುಮ ತೊಗೊಂಡೆ. ಇನ್ನು ಹೂವನ ಕೂಡ ಮುಡ್ಕೊಂಡೆ. ಸೊ ಅಕ್ಕ ಇದ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೀವಿ, ಊಟ ಮಾಡ್ಕೊಂಡು ಹೋಗು ಸುನಿ ಅಂತ ಹೇಳಿದರು. ಬೇಡ ಅಂತಂದರೂ ಕೇಳಲಿಲ್ಲ. ನಾನು ಆಲ್ರೆಡಿ ತಿಂಡಿ ತಿನ್ಕೊಂಡು ಹೋಗಿದ್ದೆ, ಮನೇಲಿ ಉಪ್ಪಿಟ್ಟು ಮಾಡಿದ್ದೆ. ಆದರೂ ನೀನು ತಿಂದು ಹೋಗಲೇಬೇಕು ಅಂತೇಳಿ ಬಿಸಿ ಒಬ್ಬಟ್ಟು ತಿಂದೋಗು ಅಂತ ಹೇಳಿದರು. ನಾನು ಊಟ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. 2 ಒಬ್ಬಟ್ಟು ತಿಂದು ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಹೆಸರುಬೇಳೆ, ಅನ್ನ ಸಾಂಬಾರು ತಿಂದು ಬಂದೆ. ನಾನು ಇನ್ನೊಂದು ಕಡೆ ಬೇರೆ ಹೋಗ್ಬೇಕು ಇವಾಗ. ಇನ್ನು ಅವರು ಊಟ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಸೊ ಹಂಗಾಗಿ ಸ್ವಲ್ಪ ತಿಂದು ಬಂದೆ ಅಷ್ಟೇ, ಜಾಸ್ತಿ ಏನು ತಿನ್ನಲಿಲ್ಲ. ಒಬ್ಬಟ್ಟು ಚಿಕ್ಕವು ಹಾಕಿದ್ರು, ಕಾಯಿ ಒಬ್ಬಟ್ಟು ಮಾಡಿದರು, ಜಾಸ್ತಿ ಕಾಯಿ ಹಾಕಿ ಬೆಲ್ಲ ಹಾಕಿ ಮಾಡಿದರು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀನಿ ಅಕ್ಕ ಅಂತೇಳಿ ಅಲ್ಲಿಂದ ಹೊರಟು ಇನ್ನೊಂದು ಪೂಜೆಗೆ ಬಂದೆ. ಇಲ್ಲೆಲ್ಲ ನಾನು ಯಾವುದೇ ವಿಡಿಯೋ ಶೂಟ್ ಮಾಡಿಲ್ಲ. ಇಲ್ಲೂ ಅಷ್ಟೇ ಎಲ್ಲ ಪೂಜೆಲ್ಲ ಆಗೋಗಿತ್ತು. ನವಗ್ರಹ ಪೂಜೆ ನೋಡಿ, ಆಲ್ರೆಡಿ ಐನರೆಲ್ಲ ಎತ್ತುತ್ತಾ ಇದ್ದಾರೆ. ಈ ಕಡೆ ಕೂತಿದ್ರೆಲ್ಲ ವೈಟ್ ಬಟ್ಟೆ ಹಾಕ್ಕೊಂಡು ಅಂಕಲ್ಲು. ಅವ್ರ ಮಿಸ್ಸಸ್ಸು ನನಗೆ ತುಂಬ ಪರಿಚಯ. ನಮ್ಮ ರೋಡಲ್ಲಿ ವಾಕ್ ಮಾಡೋಕ್ಕೆ ಬರ್ತಾರೆ ಸಂಜೆ ಟೈಮು. ಅವ್ರ ಜೊತೆ ನಾವು ಕೂಡ ವಾಕ್ ಮಾಡ್ತೀವಿ. ನಮ್ಮ ರೋಡ್ನೊಳರೆ ಇವರೆಲ್ಲ ಆಂಟಿರು ಎಲ್ಲರೂ ಬಂದು ಆಲ್ರೆಡಿ ಕೂತಿದ್ರು. ಒಂದೇ ಒಂದು ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಇಲ್ಲಿ ಕೂಡ ಈಗ ಊಟ ಮಾಡಬೇಕು. ಈಗ ಊಟಕ್ಕೆ ಕೂತಿದ್ದೀವಿ. ಇವಳು ಮಂಜುಳಾ ಆಂಟಿ ಮನೆ ಟ್ರಿಪ್ಪಲ್ಲೆಲ್ಲ ನೋಡಿರ್ತೀರ, ನನ್ನ ಜೊತೆ ಟ್ರಿಪ್ಪು ಕೂಡ ಬಂದಿದ್ದರು. ಅವ್ರ ಪಕ್ಕದಲ್ಲಿ ಕೂತಿರೋರು ಭಾಗ್ಯಮ್ಮ ಆಂಟಿ, ಅವರು ಟ್ರಿಪ್ ಬಂದಿದ್ದರು. ಸೊ ಇಲ್ಲಿ ಮುಂದೆ ಕೂತಿರೋರು ಸುನಂದಮ್ಮ ಆಂಟಿ, ಅವರು ನಮ್ಮ ಮನೆ ಎದುರಿಗೇನೆ ಇರೋದು. ಎಲ್ಲ ನಮ್ಮ ರೋಡಲ್ಲಿ ಆಲ್ಮೋಸ್ಟ್ ಇದ್ದಾರೆ ಇವರು. ಸೊ ಈಗ ಇಲ್ಲಿ ಕೂಡ ಊಟ ಮಾಡಬೇಕಿತ್ತು. ಇವರು ಯಪ್ಪ ಸಖತ್ತು ಅಡುಗೆ ಮಾಡಿಸ್ಬಿಟ್ಟು. ಸೊ ಇಲ್ಲಿ ಕೂಡ ಊಟ ಮಾಡಿಲ್ಲ ಅಂದರೆ ಆಂಟಿ ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಇಲ್ಲಿ ಕೂಡ ಊಟ ಮುಗಿಸಿ ಮನೆಗೆ ವಾಪಸ್ ಬಂದೆ. ಸೊ ಇನ್ನೇನೆಲ್ಲ ಮುಗಿಸ್ಕೊಂಡು ಬಂದೆ ಫಂಕ್ಷನ್ಸ್ ಎಲ್ಲನ. 2 ಫಂಕ್ಷನ್ಸ್ನ ಮುಗಿಸ್ಕೊಂಡು ಬಂದೆ. ಫಸ್ಟ್ನೇ ಫಂಕ್ಷನ್ಸಲ್ಲಿ
ಒಬ್ಬಟ್ಟು ಊಟ ಕೊಟ್ಟಿದ್ರಲ್ವ ಅಲ್ಲಿ ಕೂಡ 2 ಕಾಯಿ ಒಬ್ಬಟ್ಟು ತಿಂದ್ಕೊಂಡು ಒಂದಿಷ್ಟೇ ಚಿತ್ರಾನ್ನ, ಒಂದಿಷ್ಟು ಹೆಸರುಬೇಳೆ, ಅನ್ನ ಸಾಂಬಾರು ತಿಂದಿದ್ದೆ. ಸೊ ಅವರು ಬೇಜಾರು ಮಾಡ್ಕೊಳ್ತಾರೆ ಊಟ ಮಾಡಿಲ್ಲ ಅಂತಂದರೆ. ಮತ್ತು ಇಲ್ಲಿ ಬಂದರೆ ಆಂಟಿನೂ ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ಹಾಕಿಸ್ಕೊಂಡು ತಿಂದು ಬಂದೆ. ಅಪ್ಪ ಸುಸ್ತಾಗ್ಬಿಟ್ಟೈತೆ, ಈಗ ಮಲ್ಕೋಬೇಕಂತ ಅನ್ನಿಸ್ತಿದೆ. ಆಲ್ರೆಡಿ ಈಗ 3:15 ಟೈಮು. ಈಗ ನಾನು ಅಂಗಡಿಗೆ ಹೋಗಲೇಬೇಕು. ಮಲ್ಕೊಂಡ್ರೆ ಕೆಲಸ ಆಗೋಲ್ಲ, ತುಂಬ ಕೆಲಸ ಇದೆ ಅಂಗಡಿಲಂತೂ. ಬ್ಲೌಸ್ ಸ್ಟಿಚಿಂಗ್ ಮಾಡೋದಿದೆ. ಇನ್ನು ವರಲಕ್ಷ್ಮಿ ಹಬ್ಬ ಬರೀ ಇನ್ನು 4 ದಿನ ಆಯ್ತು ಅಷ್ಟೇ. ಎಲ್ಲ ಒಂದು 7-8 ಬ್ಲೌಸ್ ಕೊಡಬೇಕು. ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ತುಂಬ ಚೆನ್ನಾಗೆಲ್ಲ ಆಯಿತು, ತುಂಬ ಖುಷಿಯಾಯಿತು. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಈ ಸ್ಯಾರಿನಂತೂ ಅದೆಷ್ಟು ಜನ ಕೇಳಿದ್ದಾರೆ ಇವತ್ತು, ನಿಮ್ಮ ಅಂಗಡೀಲಿ ಇದೆಯಾ ಈ ಸ್ಯಾರಿ ಇದೆಯಾ ಅಂತೇಳಿ. ಸೊ ಇದರಲ್ಲಿ ಸ್ಯಾರಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಆಲ್ರೆಡಿ. ಒಂದೇ ಒಂದು ಪಿಂಕ್ ಕಲರ್ ಇತ್ತು ಅಷ್ಟೇ, ಹೇಳಿದೆ ಹಂಗಂತ. ಸೊ ಈ ಸರದ ಬಗ್ಗೆ ಭಾಳ ಜನ ಕೇಳಿದರು, ಚಿನ್ನದ ಅಂತ ಎಲ್ಲ ಕೇಳಿದರು. ಇಲ್ಲ, ಇದು ನಾನು ಮಿಂತ್ರದಲ್ಲಿ ತೊಗೊಂಡಿದ್ದೆ ಅಂತ ಕೂಡ ಹೇಳಿದೆ. ನಿಮಗೂ ಕೂಡ ಅಷ್ಟೇ ಇದ್ರ ಲಿಂಕ್ ಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ರೀಲ್ಸ್ನ. ಸೊ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಸಿಗುತ್ತೆ. ಸೊ ಇಷ್ಟ ಆಯಿತು ನಂದೆಲ್ಲ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಶಾಪಿಗೆ ಹೋಗ್ಬಿಡ್ತೀನಿ. ಸಕ್ಕ ಸುಸ್ತಾಗಿದೆ. ಅರಿಶಿನ ಕುಂಕುಮ ತೊಗೊಂಡು ಇನ್ನು ಬೇಜಾರು ಮಾಡ್ಕೊತಾರೆ ಆಂಟಿ ಅಂತೇಳಿ ನನಗೆ ಎಷ್ಟಾಗುತ್ತೆ ಅಷ್ಟು ಊಟ ಮಾಡಿಕೊಂಡು ಬಂದಾಯಿತು. ಸೊ ಇನ್ನು ಅಂಗಡಿದೆಲ್ಲ ಇವತ್ತು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗುತ್ತೋ ಅಷ್ಟು ಹೋಗಿ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ನಿನ್ನೆ ಸಾಯಂಕಾಲ ಆಲ್ರೆಡಿ ಕಟ್ ಮಾಡಿಟ್ಟು ಬಂದಿದ್ದೆ ನಾನು. ಇವಾಗ ಹೋಗಿ ಸ್ಟಿಚ್ ಮಾಡೋದು, ಒಂದು ಕಟ್ ಮಾಡಿಟ್ಟು ಬಂದಿದ್ದೀನಿ. ಅದಾದಮೇಲೆ ನೋಡೋಣ, ಇನ್ನೂ ಆದರೆ ಕಟ್ ಮಾಡ್ಕೊಂಡು ಹೊಲಿಬೇಕು. ಏಕೆಂದರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ನನಗೂ ಕೂಡ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಆದರೆ ನನಗೆ ಅದೃಷ್ಟ ಇಲ್ಲ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ತುಂಬ ಇರೋದ್ರಿಂದ ನಾನೀಗ ಬ್ಲೌಸ್ ಸ್ಟಿಚ್ ಮಾಡಲೇಬೇಕು ಹೋಗಿ. ಸೊ ಇನ್ನೇನು ಅಂಗಡಿಗೆ ಹೋಗಿ ಅಂಗಡಿದೆಲ್ಲ ಮುಗಿಸ್ಕೊಂಡು ಬಂದೆ. ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಷ್ಟೇ. ನಿಮ್ಗೆ ಯಾವುದೇ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ನಿಮಗೂ ಬೋರ್ ಆಗುತ್ತೆ ದಿನ ಅಯ್ಯೋ ಶಾಪಿಂದು ಅದು ಇದು ತೋರಿಸ್ತಾ ಇರ್ತಾರಂಥೇಳಿ. ಹಂಗಾಗಿ ಇವತ್ತು ಸ್ವಲ್ಪ ಅಡುಗೆ ಮನೆದು ಆ್ಯಡ್ ಮಾಡೋಣ ಅಂಥೇಳಿ ಇವತ್ತು ಮೊಳಕೆ ಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ. ಮೊನ್ನೆ ಸಾಂಬಾರು ಮಾಡಿದ್ದೆ. ಸೊ ಇವತ್ತು ಉಪ್ಸಾರು ಮಾಡೋಣ ಅಂಥೇಳಿ. ನಾವು ಮಾಡೋ ಉಪ್ಸಾರಂತೂ ತುಂಬ ಚೆನ್ನಾಗಿರುತ್ತೆ ಬಿಡಿ. ಯಾಕೆ ಅಂತಂದರೆ ನಾನು 3 ಥರ ಉಪ್ಸಾರು ಮಾಡ್ತೀನಿ. ನೀವು ಬೇಕಾದರೆ ನೋಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿ, ಎಲ್ಲ ಉಪ್ಸಾರುಗಳ ರೆಸಿಪಿ ಹಾಕಿರ್ತೀನಿ ನಾನಲ್ಲಿ. ರೆಸಿಪಿನೇ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ನಾನು. ಮತ್ತು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ. ಉಪ್ಸಾರು ಅಂತಂದರೆ ನಮ್ಮ ಕರ್ನಾಟಕದ ಫೇವ್ರೇಟ್ ಸಾಂಬಾರಿದು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಉಪ್ಸಾರು ಅಂತಂದರೆ. ಕೆಲವರು ಒಂದೊಂದು ಕಡೆ ಖಾರನ ಉಪ್ಸಾರು ಹಾಕ್ಕೊಂಡು ನೀರೊಳಗಡೆ ತಿಂತಾರೆ. ನಾವೆಲ್ಲ ಬೇರೆ ಥರ ಮಾಡ್ತೀವಿ, ಒಂದೊಂದು ಕಡೆ ಒಂದೊಂದು ಥರ. ಸೊ ನಾವು ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಚಳ್ಳಕೆರೆ ಪಾವಗಡ ಸೈಡ್ನವರು. ನಮ್ಮ ಉಪ್ಸಾರೇ ಬೇರೆ ಥರ. ಮತ್ತು ನಾವು ಬರೀ ಹಿಟ್ಟು ಮುದ್ದೆ ಮಾಡಲ್ಲ, ನಾವು ಅಕ್ಕಿ ಮುದ್ದೆ ಮಾಡ್ತೀವಿ. ನಮ್ಗೆ ಅದೇ ತುಂಬ ಇಷ್ಟ. ನಾವು ಯಾವತ್ತೂ ಅಕ್ಕಿ ಇಲ್ದಲೇ ಮುದ್ದೆನೇ ಊಟ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಅದನ್ನು ತಿಂದುಬಿಟ್ಟು. ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮುದ್ದೆ ಎಲ್ಲ ನಮಗೆ ಇಷ್ಟ. ಸೊ ಕೆಲವರು ಅದೇನದು ಅನ್ನ ಹಾಕಿ ಮಾಡ್ತಿರಲ್ಲ ಅಂತ ಕೂಡ ಕೇಳ್ತಾರೆ. ಸೊ ಏನೋ ಗೊತ್ತಿಲ್ಲ, ನಮಗೆ ಆ ಥರ ಮುದ್ದೆ ತುಂಬ ಇಷ್ಟ. ಈ ಮೊಳಕೆ ಕಾಳನ್ನ ಒಂದು 3-4 ವಿಷಲ್ ಹಾಕಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು 1-2 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದರೆ ಸೂಪರಾಗಿರುತ್ತೆ. ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು. ಮತ್ತು ಉಪ್ಸಾರಿಗೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ನಾನು ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಆಡಿಸ್ಕೊತೀನಿ. ಒಂದು ಸ್ವಲ್ಪ ಕಾಳು ಹಾಕ್ಬಿಟ್ಟು ಬಸ್ತಿರ್ತೀವಲ್ಲ, ಅಂದರೆ ತಿಳಿ ಬೇರೆ ಮಾಡಿರ್ತೀವಲ್ಲ, ಕಾಳು ಬೇಯಿಸ್ಕೊಂಡಿರೋದು, ಆ ತಿಳಿನ ಹಾಕಿ ನಾವು ಎಷ್ಟು ಬೇಕಷ್ಟು ಸಾಂಬಾರನ್ನ ಮಾಡ್ಕೊಂಡ್ರೆ ಆಯ್ತಷ್ಟೇ. ಒಣಮೆಣ್ಸಿಕಾಯಲ್ಲಿ ಕೂಡ ಮಾಡ್ತಾರೆ. ಹೇಳಿದ್ನಲ್ಲ 3-4 ಥರ ಉಪ್ಸಾರಿದೆ. ನಾನು ನಿಮಗೆ ರೆಸಿಪಿನ ತೋರಿಸೋಣ ಅಂತ ನಿದ್ದೆ. ನನಗಿವತ್ತು ಇಂಪಾರ್ಟೆಂಟ್ ಕೆಲಸ ಇದೆ. ಇನ್ನು ಮೇಲೆ ಮನೇಲಿ ಬಿಗ್ ಬಾಸು ಶುರುವಾಗ್ಬಿಡುತ್ತೆ. ಆ ಬಿಗ್ ಬಾಸ್ ಬಂತು ಅಂತಂದರೆ ನನಗೆ ಒಂದು ಹಬ್ಬ. ಯಾಕೆಂದರೆ ಬಿಗ್ ಬಾಸ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡ್ತೀನಿ ನಾನು. ಒಂದೊಂದು ದಿನ ಸುಸ್ತಾದಾಗ ನೋಡಲ್ಲ, ಸುಸ್ತಾಗಿಲ್ಲ ಅಂದರೆ ಖಂಡಿತ ಬಿಗ್ ಬಾಸ್ನ ನೋಡ್ತೀನಿ. ಬಿಗ್ ಬಾಸ್ ಬಂತು ಅಂದರೆ ಸಾಕು, 11 ಗಂಟೆ ಆದರೂ ಟಿ ವಿ ಆಫೇ ಮಾಡಲ್ಲ. ಈಗ 9 ಗಂಟೆಗೆ ಇವತ್ತು ಶುರುವಾಗುತ್ತೆ. ಹಂಗಾಗಿ ಬೇಗ ಒಂಚೂರು ಮಾಡಿಬಿಡೋಣ. ಒಂದು ಒಲೆ ಮೇಲೆ ಮುದ್ದೆಗಿಡ್ತೀನಿ, ಒಂದು ಒಲೆ ಮೇಲೆ
ಸಾರಿಗೆ ಇಟ್ಬಿಡ್ತೀನಿ, ಅಂದರೆ ಇನ್ನು ಬೇಯಿಸ್ಕೊತೀನಿ. ಇನ್ನೇನು ಹಸಿಮೆಣ್ಸಿನ್ಕಾಯಿಂದ ಹುರ್ಕೊಂಡ್ರೆ ಆಗೋಗುತ್ತೆ ಅಷ್ಟೇ. ಕಾಯಿ ತುರ್ಕೊಳ್ಳೋದು, ಒಂದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡ್ರೆ ಆಗೋಗುತ್ತೆ. 2 ಮುದ್ದೆ ಮಾಡಿಬಿಟ್ರೆ ಸಾಕಷ್ಟೆ. ನಾವು ಅನ್ನ ಏನು ತಿನ್ನಲ್ಲ, ಎಕ್ಸ್ಟ್ರಾ ಮುದ್ದೆ ಒಂದಿದ್ರೆ ಸಾಕಷ್ಟೆ. ಸೊ ನಾನು ಕೂಡ ಇನ್ನೂ ಮುಖ ಕೂಡ ವಾಶ್ ಮಾಡಿಲ್ಲ, ಬೆಳಗ್ಗೆ ವಾಶ್ ಮಾಡಿರೋದಷ್ಟೇ. ಹೋಗಿ ವಾಶ್ ಮಾಡ್ಕೋಬೇಕು. ಟೈಮೇ ಸಿಗಲ್ಲ ನನಗಂತೂ, ತಲೆನೋವು ಕೆಲಸ. ಎಲ್ಲ ಹೋಗಿ ಬಂದ ತಕ್ಷಣ ಎಲ್ಲರೂ ಮುಖ ತೊಳ್ಕೊತಾರೆ. ನನಗೆ ಇವತ್ತು ಯೂಟ್ಯೂಬಲ್ಲಿ ಲೈವ್ ಬೇರೆ ಮಾಡೋದನ್ನ, ಅಲ್ಲಿಂದ ಬಂದೋಳೇನೆ ಮತ್ತು ಅಂಗಡಿಗೆ ಹೋದ್ನಾ, ಅಂಗಡಿಯಿಂದ ಮತ್ತೆ ಮನೆಗೆ ಬಂದೀಗ ಅಡುಗೆ ಮಾಡ್ತಾಯಿದ್ದೀನಿ. ಟೈಮೇ ಸಿಕ್ಕಿಲ್ಲ. ಮತ್ತು ಬಟ್ಟೆ ಒಣಗಾಕೋದು ಅದೆಲ್ಲ ತುಂಬ ಕೆಲಸ ಇತ್ತು. ಸೊ ಎಲ್ಲ ನಿಂದಿರ್ಸೋಕ್ಕಾಗಲ್ಲ, ಮಾಡಿರೋ ಕೆಲಸ ಎಲ್ಲ. ನಮಗೂ ತುಂಬ ಕೆಲಸ ಇರುತ್ತೆ. ಮತ್ತು ಒಂದೇ ಒಂದು ಪ್ರಮೋಷನ್ಸ್ ಬಂದಿತ್ತು, ಅದರದ್ದೇ ಸಿಕ್ಕಾಬಟ್ಟೆ ಇವತ್ತು ಟೈಮ್ ತೊಗೊಂಡಿದ್ದು ಮಾತಾಡೋಕ್ಕೆ. ಉಪ್ಪು ಹಾಕ್ದಂಗೆ ಹಾಕ್ಬಿಟ್ಟಿದ್ದೆ ನಾನು ನನ್ನ ಜೊತೆ ಮಾತಾಡ್ಕೊಂಡು. ಸೊ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಆ ಪ್ರಮೋಷನಿಂದು ತುಂಬ ಲೇಟ್ ಆಯಿತು ಮಾತಾಡೋಕ್ಕೆ, ಅದೇ ಜಾಸ್ತಿ ಲೇಟಾಗಿದ್ದು. ಜಾಸ್ತಿ ಹೊತ್ತು ಫೋನಲ್ಲೆಲ್ಲ ಮಾತಾಡಿ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಅದೇನು ಏನು ಕತೆ ಅಂತೇಳಿ ಮುಂದೆ ಹೇಳ್ತೀನಿ, ಹೋದ್ವಾ ಇಲ್ಲ ಪ್ರಮೋಷನ್ಗೆ ಅಂತೇಳಿ. ಸೊ ಇನ್ನೂ ಅವರು ಪೆಂಡಿಂಗ್ ಇಟ್ಟಿದ್ದಾರೆ. ಫಸ್ಟು ನಾಳೆ ಬನ್ನಿ ಅಂತ ಹೇಳಿದರು. ಸೊ ನಮ್ದು ಇನ್ನೊಂದು ಸ್ವಲ್ಪ ರೂಲ್ಸು ಚೇಂಜ್ ಆಯಿತು. ಆ ರೂಲ್ಸು ಚೇಂಜ್ ಆಗಿದ್ದಕ್ಕೋಸ್ಕರ ಅವರು ಒಂದಿನ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ನಾವು ಒಂದಿನ ಟೈಮ್ ಕೊಟ್ಟಿದ್ದೀವಿ. ಈಗ ಕಾಳಿಗೆ ಇಟ್ಟಿದ್ದೀನಿ ನಾನು. ಇನ್ನೊಂದು ಒಲೆ ಇದೆಯಲ್ಲ ನಂದು, ಸೊ ಅದ್ರ ಮೇಲೆ ಹಸಿಮೆಣ್ಸಿನ್ಕಾಯಿನ ಮತ್ತು ಒಂದಿಷ್ಟು ಒಣಮೆಣ್ಸಿನ್ಕಾಯಿನ ಹುರ್ಕೊತೀನಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಮನೇಲಿ ಖಾಲಿಯಾಗಿದೆ, ಸ್ವಲ್ಪ ಇತ್ತು. ಹಂಗಾಗಿ ಇವಾಗ ಏನು ಮಾಡ್ತೀನಿ ಅಂದರೆ ಅದ್ರ ಜೊತೆ 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸುಮಾರು ವಿಡಿಯೋದಲ್ಲಿ ನಿಮ್ಮ ಅಡುಗೆ ಮನೆ ಹೇಗಿದೆ ಅಂತ ಭಾಳ ಜನ ಕೇಳ್ತಾ ಇರ್ತೀರಾ. ನಮ್ಮ ಅಡುಗೆ ಮನೆ ಇಷ್ಟೇ ಇರೋದು ನೋಡಿ. ಒಂದು ಈ ರೀತಿ ನಾನು ಅಲ್ಲಿಗೆನ ಅಮೆಝಾನಲ್ಲಿ ತೊಗೊಂಡಿದ್ದೆ, ಇದನ್ನ ಹೊಡ್ಕೊಂಡಿದ್ದೀನಿ ನಾನೇ. ಈ ಬಾಕ್ಸ್ಗಳಿಗೆ ನಮ್ಗೆ ಏನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ನನಗೆ ಏನು ಬೇಕೋ ಅದನ್ನೆಲ್ಲ ಇಲ್ಲಿ ಈ ಜಾಗದಲ್ಲಿ ಇಟ್ಕೊಂಡಿದ್ದೀನಿ. ಉಪ್ಪಾಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಪ್ರತಿಯೊಂದು ಜೀರಿಗೆ ಏನು ಬೇಕೋ ಅದೆಲ್ಲ ನಮ್ಮ ಅಡುಗೆಗೆ. ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಇದೆ. ಸೊ ಈ ತಟ್ಟೆ ಸ್ಟ್ಯಾಂಡು ನಿಮ್ಗೆ ಈ ರೀತಿ ಕ್ಯಾಮ್ರಾ ತಿರ್ಸಿ ನೋಡಿಸ್ತೀನಿ ನೋಡಿ, ಕಾಣಿಸ್ತಿದೆಯಾ? ಸೊ ಇದು ತಟ್ಟೆ ಸ್ಟ್ಯಾಂಡು ಅಷ್ಟೇ. ಮೊನ್ನೆ ಮನೆ ಕ್ಲೀನ್ ಮಾಡೋದ್ನಲ್ವಾ, ಸೊ ಲೈಟ್ ಹೋಗ್ಬಿಡ್ತು. ಮನೆ ಕ್ಲೀನ್ ಮಾಡೋದ್ನಲ್ಲ, ಅವತ್ತು ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಡ್ತು. ಯಾಕೆ ಅಂತಂದರೆ ಸಿಕ್ಕಾಬಟ್ಟೆ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು, ಮೇಲೆಲ್ಲ ಹಾಕೋಬಿಟ್ಟಿದ್ದೆ. ಅದೆಲ್ಲ ಸುಮ್ಮನೆ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ತೊಳೆದ್ಬಿಟ್ಟು, ಸೊ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಫ್ರೆಂಡೇ ಬಂದೆಲ್ಲ ಮಾಡಿಕೊಟ್ಲು ಅಂತ. ಎಲ್ಲ ಒಂದು ಬ್ಯಾಗಿಗೆ, ಅಂದರೆ ಏನಪ್ಪ, ಒಂದು ಕವರ್, ಪ್ಲಾಸ್ಟಿಕ್ ಕವರ್ ಇರ್ತಾವಲ್ಲ ಅಂಥ ಕವರ್ಗೆಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ. ಈಗ ಆರಾಮಾಗೆ ಇಷ್ಟೇ, ನಮಗೇನು ಬೇಕೋ. ಇವಾಗ ಇಲ್ಲಿಂದ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ, ಈ ರೀತಿ ಕಾಣಿಸುತ್ತೆ ಇನ್ನಿಂದ. ಓಕೆನಾ? ಸೊ ಈ ರೀತಿ ಇಷ್ಟೇ, ಒಂದು ಸಿಂಪಲಾಗಿ ಇಷ್ಟೆಲ್ಲ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿ ಇನ್ನೇನು ಫಿಲ್ಟ್ರ್ ನೀರ್ದೈತೆ ನೋಡಿ, ಇಲ್ಲಿ ಫಿಲ್ಟ್ರ್ ನೀರ್ದು. ಯಾವಾಗಂದ್ರೂ ಒಂದು ಸರಿ ಹೋಮ್ ಟೂರ್ ಮಾಡಬೇಕಂತ ಆಸೆ ನನಗೆ. ಹೋಮ್ ಟೂರ್ ಮಾಡೋಕ್ಕೆ ಇನ್ನೂ ಒಂದಿಷ್ಟು ನಮ್ಮ ಮನೆಗೆ ಐಟಮ್ಸ್ ತರೋದಿದೆ. ಅದೆಲ್ಲ ತಂದಾದಮೇಲೆ ಖಂಡಿತ ಮಾಡ್ತೀನಿ, ಆಯಿತಾ? ಸೊ ಇವಾಗೆಲ್ಲ ಮಾಡೋಕ್ಕಾಗಲ್ಲ. ಐಟಮ್ಸ್ ತಂದಾದಮೇಲೆ ನಮ್ಮ ಮನೆಗೆ ಎಲ್ಲ ಫುಲ್ಫಿಲ್ ಆದಮೇಲೆ ಮಾಡ್ತೀನಿ. ಇನ್ನೇನಿಲ್ಲ, ಎಲ್ಲ ತಂದ್ಕೊಂಡಿದ್ದೀವಿ ನಾವು. ಒಂದು ಶೋಫ ತರಬೇಕಷ್ಟೆ. ತುಂಬ ದಿನಲಿದ್ದ ಶೋಫ ತರಬೇಕಂತ ಆಸೆ ಇದೆ. ಯಾಕೋ ಗೊತ್ತಿಲ್ಲ, ನಮ್ಗೆ ಅದೊಂದು ಆಗ್ತಾನೇ ಇಲ್ಲ ತರೋಕ್ಕೆ. ತುಂಬ ಬೇಜಾರಾಗುತ್ತೆ ನನಗಂತೂ. ಎಷ್ಟೆಷ್ಟು ಖರ್ಚು ಮಾಡ್ತೀವಿ, ಆದರೆ ಒಂದು ಶೋಫ ತರೋಕ್ಕಾಗ್ತಿಲ್ಲ. ಅದೊಂದು ತುಂಬ ಬೇಜಾರಿದೆ. ಒಣಮೆಣ್ಸಿನ್ಕಾಯಿ ಅಲ್ವಾ, ಸ್ವಲ್ಪ ಘಾಟ್ ಆಗುತ್ತೆ ನೋಡಿ. ಈಗ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ, 1-2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದಿಷ್ಟು ಬೆಳ್ಳುಳ್ಳಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಸಿ, ಅರ್ಧ ಗಂಟೆಗೆ ಈ ಅಡುಗೆ ಆಗುತ್ತೆ ನಿಜವಾಗೂ, ಉಪ್ಸಾರು ಮಾಡೋದು. ಇನ್ನೇನು ಒಂದೇ ಒಂದು ಈರುಳ್ಳಿ ಅಷ್ಟೇ. ಇನ್ನು 2 ಮುದ್ದೆಗೆ ಇನ್ನೇನು ಸಾಂಬಾರು ಬೇಕು, ಸ್ವಲ್ಪ ಆದರೆ ಸಾಕು. ಉಪ್ಸಾರೆಲ್ಲ ಬೆಳಗ್ಗೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಬಸ್ಸಾರು ಇರುತ್ತೆ, ನಾವು ಬಸ್ಸಾರು ಅಷ್ಟು ಮಾಡೋಲ್ಲ, ಎಂದೋ ಒಂದಿನ ಅಪರೂಪ. ಭಾಳ ಜನ ಎಲ್ಲ ಬಸ್ಸಾರೇ ಇಷ್ಟಪಡ್ತಾರೆ. ನಾನು ನೋಡ್ದಂಗೆ 2 ದಿನ ತಿನ್ಬೋದು ಬಸ್ಸಾರಿದ್ರೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಬಸ್ಸಾರಿದ್ರೆ ನಮ್ಮ ಮನೇಲಿ ಅದೇನೋ ಗೊತ್ತಿಲ್ಲ, ತಿನ್ನಲ್ಲ ನಾನು. ಅದಕ್ಕೋಸ್ಕರ ಈ ರೀತಿ ಜಾಸ್ತಿ ಒಂದು ಟೈಮ್ಗೆ ಉಪ್ಸಾರು ಮಾಡ್ಕೊಬಿಡ್ತೀವಿ ಅಷ್ಟೇ. ಉಪ್ಸಾರಾದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ, ಹಾಗಾಗಿ ಉಪ್ಸಾರೇ ತಿಂತೀವಿ. ಯಾವುದೇ ಆಗಲಿ ಹೇಳಿ, ಸೊಪ್ಪಿಂದಾಗಲಿ ಮತ್ತು ಇನ್ನೊಂದಾಗಲಿ ಮತ್ತೊಂದಾಗಲಿ. ನೋಡಿ ಆಲ್ರೆಡಿ ಒಂದು ವಿಷಲ್ ಬಂತು. ಒಂದು ವಿಷಲ್ ಬಂದ ತಕ್ಷಣ ಇನ್ನು 1-2 ವಿಷಲ್ ಹಾಕ್ಸಿದ್ರೆ ಕಾಳು ಬೆಂದೋದು.
ಅಡುಗೆ ಮಾಡೋಕ್ಕೆ ನಮ್ಮ ಹೆಣ್ಮಕ್ಳಿಗೆ ಈಸಿ ಅಂದರೆ ಯಾವ್ದು ಗೊತ್ತಾ? ಕುಕ್ಕರು. ಅನ್ನಕ್ಕಿಟ್ಟು ಆರಾಮಾಗಿ 5 ನಿಮಿಷಕ್ಕೆ ಅನ್ನ ಆಗೋಗುತ್ತೆ. ಆರಾಮಾಗಿ ಏನು ಟೆನ್ಷನ್ನೇ ಇಲ್ಲ. ಅನ್ನನೇ ಆಗೋಗ್ಬಿಡತ್ತೆ ಒಂದು 5 ಮಿನಿಟ್ಸ್ಗೆಲ್ಲ. ಏನು ಒಂದು ಸ್ವಲ್ಪ ಸಾಂಬಾರಿದ್ರೆ ಸಾಕು, ಅಡುಗೆ ಮಾಡೋದಂತೂ ತುಂಬ ಈಸಿ. ಈ ಮೊಳಕೆ ಕಾಳಿಗೆ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಇವತ್ತು ಹೋಗೋಕ್ಕಾಗಲ್ಲ, ಅಂಗಡಿ ಇಲ್ಲೇ ಇದ್ದಾವೆ, ಹಸಿಮೆಣ್ಸಿನ್ಕಾಯಿ ಸಿಗ್ತವೆ. ನಾವು ಒಂದೊಂದು ಸರಿ ಎಲ್ಲ ಮಾರ್ಕೆಟಲ್ಲೇ ಒಂದೊಂದು ಸರಿ ಅರ್ಧ ಕೆಜಿಗೆಲ್ಲ ತಂದ್ಕೊತೀವಿ. ಸೊ ಖಾಲಿಯಾಗಿತ್ತು, ಅದಕ್ಕೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ಕೆಲ್ಲ ಇರಲ್ಲ ಅಂತಾರಪ್ಪ. ಅದು ನಿಜವಾಗೂ ನನಗೇನು ಅದು ಐಡಿಯಾ ಇಲ್ಲ, ಬಟ್ ನಾವು ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿಂತೀವಿ. ಎಲ್ಲರೂ ನಿಮಗೆ ಗಂಟ್ಲ ಗುರಿ ಅಲ್ವಾ, ಗ್ಯಾಸ್ಟ್ರಿಕ್ ಆಗಲ್ವ ಅಂತ ಭಾಳ ಜನ ಕೇಳ್ತಾರೆ. ಅದೇನೋ ಗೊತ್ತಿಲ್ಲ ನಮಗೆ, ಏನು ಪ್ರಾಬ್ಲಮ್ ಇಲ್ಲ. ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಏನು ಅಪರೂಪ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು. ಜಾಸ್ತಿ ತಿಂಡಿಗೂ ಅದನ್ನೇ ಬಳಸ್ತೀನಿ. ಮತ್ತು ಪಪ್ಪು ಜಾಸ್ತಿ ನಮ್ಮ ಮನೇಲಿ, ಉಪ್ಸಾರು, ತರಕಾರಿ ಸಾರಂತೂ ವಾರಕ್ಕೆ ಒಂದು ಸರಿನೂ ಮಾಡಲ್ಲ ಬಿಡಿ. ತರಕಾರಿ ಸಾರು ಸಿಕ್ಕಾಪಟ್ಟೆ ಕಮ್ಮಿ ನಮ್ಮ ಮನೇಲಿ ಮಾಡೋದು. ತರಕಾರಿ ಸಾರನ್ನ ಅಷ್ಟೊಂದು ಇಷ್ಟಪಡಲ್ಲ ನಾವು, ಹಾಗಾಗಿ ತರಕಾರಿ ಸಾರು ಮಾಡೋದು ತುಂಬ ಅಪರೂಪ. ನಾನು ಏನೋ ಒಂದು ವಾರಕ್ಕೋ 15 ದಿನಕ್ಕೋ ಒಂದು ಸರಿ ತರಕಾರಿ ಸಾರು ಮಾಡ್ತೀನಿ ಅಷ್ಟೇ. ಇನ್ನೇನು ಹಸಿಮೆಣ್ಸಿನ್ಕಾಯಿನೂ ಬೆಂದಿತ್ತು, ಇದು 3 ವಿಷಲ್ ಆಯಿತು. ಇನ್ನೊಂದು ವಿಷಲ್ ಹಾಕಿಸ್ಕೊಂಡು ಮುದ್ದೆಗಿಟ್ರೆ ಆಯಿತು. ಅಕ್ಕಿನ ಬೇಯಿಸ್ಕೊಂಡು ನಾನು ಸೊಸೈಟಿ ಅಕ್ಕಿ ಇರುತ್ತಲ್ವ ಅದನ್ನ ಬೇಯಿಸ್ಕೊಂಡು ಚೆನ್ನಾಗಿ ಬೆಂದಿರುತ್ತಲ್ವ ಅವಾಗ ನಾವು ಇಟ್ಟಾಕ್ಬಿಟ್ಟು ತೊಳಸೋದಷ್ಟೇ. ಸೊ ಮುಗೀತು ನೋಡಿ, ಎಲ್ಲ ಬೆಂದಾಯಿತು ಆಲ್ರೆಡಿ. ಇದು 4 ವಿಷಲ್ ಹಾಕ್ಸಿದ್ರೆ ಸಾಕು, ಇನ್ನು ಕಾಯಿ ತುರ್ಕೊಳ್ಳೋದಷ್ಟೇ. ನಿಮ್ಮ ಹತ್ರ ಮಾತಾಡಿಕೊಂಡೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಅಂತಂದು ತರಬೇಕು, ಕರ್ಬೇವಿನ ಸೊಪ್ಪೊಂದು, ಇದನ್ನು ಕಾಯಿ ತುರ್ಕೊಳ್ಳೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಕಂಟೆಂಟ್ಗಳನ್ನ, ಚೆನ್ನಾಗಿರೋ ಕಂಟೆಂಟ್ಗಳನ್ನ ಕೊಡ್ತಾಯಿದ್ದೀನಿ. ಸೊ ನಾನು ಇಷ್ಟಪಟ್ಟು ಸುಮಾರು ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ನಿಜವಾಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ನನ್ನ ವಿಡಿಯೋ ನೋಡೋರೆಲ್ಲ ಒಂದೇ ಒಂದು ರಿಕ್ವೆಸ್ಟು, ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಒಂದು ರೆಸಿಪೀಸ್ ವಿಡಿಯೋಸು, ಟ್ರಾವೆಲ್ಸ್ ವಿಡಿಯೋಸು ಎಲ್ಲ ಹಾಕ್ತಾ ಇರ್ತೀನಿ. ಊರಿಗೆ ಹೋಗೋದು ಬರೋದು, ನಾನು ರೊಟೀನು, ನಾನು ಕೆಲಸ ಮಾಡೋದು ಬೆಳಗಿಂದ ಸಂಜೆವರೆಗೂ ಎಲ್ಲನೂ ಹಾಕ್ತೀನಿ. ನಿಮ್ಗೆ ಹೇಗೆ ಅನ್ಸುತ್ತಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗುಡ್ ನೈಟ್.